ನಮಸ್ಕಾರ ಸ್ನೇಹಿತರೆ. ಈ ಸಂಚಿಕೆಯಲ್ಲಿ ನಾವು ನೇತ್ರಾವತಿ ಬೆಟ್ಟದ ಆಫ್ ರೋಡ್ ಅನುಭವ ಮತ್ತು ನಾವು ಎದುರಿಸಿದ ಹೋರಾಟಗಳ ಬಗ್ಗೆ ಮಾತನಾಡುತ್ತೇವೆ. ನಾವು ನೇತ್ರಾವತಿ ಶಿಖರಕ್ಕೆ ಹೋಗಲು ಬಯಸಿದ್ದೆವು, ಆದರೆ ಚೆಕ್ಪೋಸ್ಟ್ನಲ್ಲಿ ಅವರು ನಮಗೆ ಅವಕಾಶ ನೀಡಲಿಲ್ಲ. ಹೋಮ್ ಸ್ಟೇ ಮಾಲೀಕರು ಹೋಗಿ ಪ್ರಯತ್ನಿಸಲು ಹೇಳಿದ್ದರು. ಸ್ವಲ್ಪ ನಮಗೆ ನಿರಾಶೆಯಾಯಿತು, ಆದರೆ ನಾವು ಇಷ್ಟು ದೂರ ಬಂದು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಅಂತ ನಮಗೆ ಸಿಗುವ ದಾರಿಯಲ್ಲಿ ಮುಂದೆ ಸಾಗಿದೆವು. ನಮ್ಮ ಟೀಮ್ನಲ್ಲಿ ಬಾಬಣ್ಣ ಅವರದು ಮೊದಲನೆಯ ಬಾರಿ ಆಫ್ ರೋಡ್ ಎಕ್ಸ್ಪೀರಿಯನ್ಸ್. ನಮ್ಮ ಫಸ್ಟ್ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಬಂದು ಕಕ್ಕಾಬೆ. ಇದು ಕೂರ್ಗ್ನಲ್ಲಿದೆ. ನೀವೇ ನೋಡಿ ಇಲ್ಲಿ ದಾರಿ ಯಾವ ರೀತಿ ಇದೆ. ಬೈಕಲ್ಲಿ ಹೋಗ್ಬೇಕಾದ್ರೆ ಒಂದು ಕಡೆ ಸ್ಕಿಡ್ ಆಗ್ತಾ ಇದೆ, ಇನ್ನೊಂದು ಕಡೆ ಕಲ್ಲುಗಳು, ಪಕ್ಕದಲ್ಲಿ ನೋಡಿದರೆ ಪಾತಾಳ. ಹಾಗೆ ಮುಂದೆ ಸಾಗಬೇಕಾದ್ರೆ ನಮಗೆ ಒಬ್ಬರು ಇಲ್ಲಿ ಸಿಗುತ್ತಾರೆ. ಅವರು ಹೇಳಿದ್ದು ಮುಂದೆ ಒಂದು ಬೆಟ್ಟ ಇದೆ, ಆ ಬೆಟ್ಟದ ಮೇಲೆ ನೀವು ಹತ್ತಿಸಬಹುದು ಅಂತ. ಅವರು ಹೇಳಿದ್ದೇ ಖುಷಿ ಆಯಿತು. ನಾವು ಆ ಬೆಟ್ಟವನ್ನು ಹುಡುಕಿಕೊಂಡು ಮುಂದೆ ಸಾಗಿದೆವು. ನಮಗೆ ಗೊತ್ತಿಲ್ಲ ಈ ಜಾಗದಲ್ಲಿ ಹೋಗಲಿಕ್ಕೆ ಪರ್ಮಿಷನ್ ಇದೆಯಾ ಇಲ್ಲ ಅಂತ, ಬಟ್ ಒಂದು ಡೌಟ್ನಲ್ಲೇ ಹಾಗೆ ಮುಂದೆ ಸಾಗಿದೆವು. ನಮಗೆ ಇನ್ನೊಂದು ಡೌಟು ಮೈಂಡ್ನಲ್ಲಿ ಬಂತು. ನಾವು ಒಂದೇ ಬೆಟ್ಟವನ್ನು ಸುತ್ತುವರಿಯುತ್ತಿದ್ದೇವೋ ಏನೋ ಅಂತ. ಆದರೆ ಈ ದಾರಿ ಮಾತ್ರ ತುಂಬ ಒಳ್ಳೆಯ ಅನುಭವ ಕೊಡ್ತು. ಈ ಜಾಗದಲ್ಲಿ ಗಣೇಶನ ಬೈಕು ಇಂಟರ್ಸೆಪ್ಟರ್ 650cc ತಗಲಾಕೊಂತು. ನಾವೆಲ್ಲ ಹಿಂದೆಯಿಂದ ಬೈಕನ್ನು ತಳ್ಳಬೇಕು ಅಂತ ಎಲ್ಲ ವೆಯ್ಟ್ ಮಾಡ್ತಾಯಿದ್ವಿ, ಆದರೆ ಅವನು ಒಪ್ಪಲಿಲ್ಲ. ನಾನು ಹತ್ತಿಸಲೇಬೇಕು ಅಂತ ಕಷ್ಟಪಟ್ಟು ಹೇಗೋ ಮುಂದೆ ತಗೊಂಡು ಬಂದ. ನಾವು ಇಲ್ಲಿ ಮುಂದೆ ರೈಟ್ಗೆ ಹೋಗಬೇಕಾಗಿತ್ತು, ಆದರೆ ದಾರಿ ತಪ್ಪಿ ರಾಂಗ್ ಟರ್ನ್ ತಗೊಂಡು ಮುಂದೆ ಹೋಗಿಬಿಟ್ವಿ. ಬಟ್ ಓದದಂತೂ ಇನ್ನೂ ಒಳ್ಳೆಯ ಅನುಭವ ಕೊಡ್ತು. ಮುಂದೆ ನೋಡಿ ನೀವೇ, ನಮ್ಮ ಬಾಬಣ್ಣ ಅವರು ದಬ್ಬಾಕೊಂಡ್ರು. ನಮ್ಮ ಬೈಕ್ ನಿಲ್ಲಿಸಲಿಕ್ಕೆ ಇಲ್ಲಿ ಆಗಲಿಲ್ಲ. ಮುಂದೆ ಹೋಗಿ ಬೈಕನ್ನು ನಿಲ್ಲಿಸಿ ಮತ್ತೆ ಬಂದು ಬಾಬಣ್ಣ ಅವರ ಬೈಕನ್ನು ಎತ್ತಿ ಮುಂದೆ ಸಾಗಿದೆವು. ಚಂದನ್ ಅವರು ಈ ಸಮಯದಲ್ಲಿ ಕ್ಯಾಮ್ರಾಮ್ಯಾನ್ ಆಗಿಬಿಟ್ಟಿದ್ರು. ಇಂತಹ ಒಳ್ಳೆಯ ಅನುಭವಗಳನ್ನು ಕ್ಯಾಪ್ಚರ್ ಮಾಡಿದ ಚಂದನ್ ಅವರಿಗೆ ಧನ್ಯವಾದಗಳು. ನೀವೇ ನೋಡಿ ಬಾಬಣ್ಣ ಅವರು ಯಾವ ರೀತಿ ಸಾಹಸ ಮಾಡುತ್ತಿದ್ದಾರೆ ಬೈಕನ್ನು ಎತ್ತಲಿಕ್ಕೆ, ಆದರೆ ಅವರ ಕೈಯಲ್ಲಿ ಆಗಲಿಲ್ಲ. ಈ ರೀತಿ ಆಫ್ ರೋಡ್ ಹೋಗಬೇಕಾದ್ರೆ ನಿಮಗೆ ಒಂದು ಸಜೆಷನ್, ಬೈಕ್ನಲ್ಲಿ ABS ಆಫ್ ಮಾಡಿ. ಹಾಗೂ ನೀವು ನೋಡ್ತಾ ಇರ್ಬೋದು ನಾವು ಯಾವ ರೀತಿ ಹೋಗ್ತಿದ್ದೀವಿ. ನಾವು ಸೆಂಟರಲ್ಲಿ ಎಲ್ಲೇ ನೋಡಿ ಹೋಗಲಿಲ್ಲ. ನಿಮಗೆ ಮುಂದೆ ಒಂದು ಎಕ್ಸ್ಪೀರಿಯನ್ಸ್ ತೋರಿಸ್ತೀನಿ. ನಾವು ಹಾಗೆ ಹೋಗುತ್ತಾ ಸುಮಾರು 3 ಕಿಲೋಮೀಟರ್ ಹೋದೆವು, ಆದರೆ ನಮಗೆ ಆ ಪರ್ವತ ಕಾಣಿಸಲಿಲ್ಲ. ಎಲ್ಲರೂ ಡಿಸೈಡ್ ಮಾಡಿಕೊಂಡು ಎಷ್ಟು ದೂರ ಹೋಗುತ್ತೋ ಈ ದಾರಿ ಅಷ್ಟು ದೂರ ಹೋಗುವ ಅಂತ ಎಲ್ಲರೂ ಮುಂದೆ ಸಾಗಿದೆವು. ನಮ್ಮನ್ನು ಯಾರೂ ತಡೆಯಲಿಲ್ಲ ಅಂತ ನಾವು ಮುಂದೆ ಹೋಗುತ್ತಾ ಸಾಗಿದೆವು. ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಬೈಕ್ ಸ್ಕಿಡ್ ಆಗುತ್ತೆ ಅಂತ. ಇಂತಹ ಸಮಯದಲ್ಲಿ ಆಫ್ ರೋಡ್ ಮಾಡಬೇಕಾದ್ರೆ ಯಾವಾಗಲೂ ಲೆಫ್ಟ್ನಲ್ಲೇ ಇರಿ ಅಥವಾ ರೈಟ್ನಲ್ಲಿರಿ.
ಸುಮಾರು 3 ಕಿಲೋಮೀಟರ್ ಮುಂದೆ ಬಂದ ಮೇಲೆ ನಮಗೆ ಒಂದು ರೀತಿಯ ಮನೆ ಕಾಣಿಸಿತು. ಈ ಜಾಗ ತುಂಬ ಡೌನ್ ಇತ್ತು. ನಾವು ನಿಧಾನವಾಗಿ ಚಲಿಸುತ್ತಾ ಆ ಮನೆಯ ಹತ್ತಿರ ಸೇರಿಕೊಂಡೆವು. ನಮಗೆ ಇವಾಗ ಅನಿಸಿದ್ದು ನಾವು ಡೆಡ್ ಎಂಡ್ ರೀಚ್ ಆಗಿದ್ದೀವಿ. ಇಲ್ಲಿ ಮನೆಯವರ ಹತ್ರ ವಿಚಾರಣೆ ಮಾಡಿದಾಗ ನಮಗೆ ಗೊತ್ತಾಗಿದ್ದು ಇದು ಒಂದು ಹೋಮ್ ಸ್ಟೇ ಅಂತ. ನೋಡಿ ಗೆಳೆಯರೆ, ಎಂತಹ ಜಾಗದಲ್ಲಿ ಹೋಮ್ ಸ್ಟೇ, ನಿಮಗೆ ಬೆಟ್ಟದ ತುದಿಯಲ್ಲಿ. ಇಲ್ಲಿಂದ ಸಂಸೆ ಕಳಸ ಊರನ್ನು ನೋಡಬಹುದು. ದಾರಿ ತಪ್ಪಿ ಬಂದಿದ್ದಕ್ಕೆ ಒಂದು ಒಳ್ಳೆಯ ಜಾಗ ನೋಡಿದಂತಾಯಿತು. ಇಲ್ಲಿಂದ ಹಿಂತಿರುಗಿ ಹೋಗಬೇಕಾದ್ರೆ ನನ್ನ ಬೈಕು ತಗಲಾಕೊಂತು. ಗೆಳೆಯರ ಎಲುಪ್ ತಗೊಂಡು ಬೈಕನ್ನು ಮುಂದೆ ತಳ್ಳಿ ಹಾಗೆ ಸಾಗಿದೆವು. ಇಲ್ಲಿನ ಹೋಮ್ ಸ್ಟೇ ಮಾಲೀಕರು, ನೀವು ದಾರಿ ತಪ್ಪಿ ಬಂದಿದ್ದೀರಿ, ನೀವು ಅಲ್ಲಿ ಮುಂದೆ ಹೋಗಿ ಲೆಫ್ಟ್ ತಗೊಳ್ಳಿ, ಆ ಪರ್ವತಕ್ಕೆ ಹೋಗಬಹುದು ಅಂತ ಹೇಳಿದರು. ನಾವು ಮತ್ತೆ ಆ ಪರ್ವತಕ್ಕೆ ಹತ್ತಿಸಲೇಬೇಕು ಅಂತ ಮತ್ತೆ ಹೋದೆವು. ಇಲ್ಲಿ ಚಂದನ್ ಬೈಕು ಮುಂದೆ ತಗಲಾಕೊಂಡಿದೆ ಅಂತ ಗಣೇಶ ಬೈಕನ್ನು ಹಿಂದೆ ನಿಲ್ಲಿಸಿ ಓಡಿ ಚಂದನಿಗೆ ಹೆಲ್ಪ್ ಮಾಡಲಿಕ್ಕೆ ಹೋದ. ನೋಡಿ ಗೆಳೆಯರೆ, ಇದೇ ಜಾಗದಲ್ಲಿ ನಾವು ರೈಟ್ ಟರ್ನ್ ತಗೊಂಡು ಹೋಗ್ಬೇಕಾಗಿತ್ತು, ಆದರೆ ರಾಂಗ್ ಟರ್ನ್ ಮಾಡಿಕೊಂಡು ಬೆಟ್ಟದ ತುದಿಗೆ ಹೋಗಿದ್ದು. ಅಂತೂ ಇಂತೂ ನಾವು ಆ ಬೆಟ್ಟಕ್ಕೆ ತಲುಪಿದೆವು. ಆ ಬೆಟ್ಟವನ್ನು ನೋಡಿ ತುಂಬ ಖುಷಿಯಾಯಿತು. ಬೆಟ್ಟವನ್ನು ನೋಡಿದ್ದೆ ಗಣೇಶ ಮತ್ತು ಚಂದನ್ ಹಾಗೆ ಬೆಟ್ಟವನ್ನು ಹತ್ತಿಸಲು ಹೋದರು ಮತ್ತು ಬೆಟ್ಟದ ಮಧ್ಯ ತಗಲಾಕಿಕೊಂಡರು. ಫ್ರೆಂಡ್ಸ್, ಇದು ನೇತ್ರಾವತಿ ವ್ಯೂ ಪಾಯಿಂಟು. ಬೈಕು ಮುಕ್ಕಾಲು ಇಲ್ಲಿ ಮೇಲೆ ಹಚ್ಕೊಂಬಂದಿವೆ, ಆಗಿಲ್ಲ. ಇಲ್ಲಿಂದ ಇಲ್ಲಿ ಹಾಕ್ಬಿಟ್ಟು ಬೈಕ್ಸ್ನ ಹೋಗ್ತಾಯಿದ್ದೀವಿ ಮೇಲೆ. ನೋಡಿ ವ್ಯೂ ಪಾಯಿಂಟ್ ಹೆಂಗಿದೆ, ನವಿಲುಗಳೆಲ್ಲ ಕೂಗ್ತಾ ಇದ್ದಾವೆ. ಫ್ರೆಂಡ್ಸ್, ಬಾಬಣ್ಣ ಅವ್ರದ್ದು ಫಸ್ಟ್ ಟೈಮು ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸು. ನೋಡಿ ಫ್ರೆಂಡ್ಸ್, ಎಷ್ಟು ಕೆಳಗಡೆ ಇದೆ, ಎಷ್ಟು ಬೆಟ್ಟದ ಮೇಲೆ ಬಂದಿದ್ದೀವಿ. ಇವಾಗ ಗಣೇಶ್ ಅವರು ಟಾಪ್ ಪಾಯಿಂಟ್ಗೆ ಹತ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಕಮಾನ್ ಗಣೇಶ, ಬಾ ಬಾ ಬಾ, ಬಿಡು ಕ್ಲಚ್, ಬಿಡು ಕ್ಲಚ್, ಬಿಡು ಬಿಡು ಕ್ಲಚ್, ಕ್ಲಚ್ ಬಿಡು. వచ్చేస్తా ఉండప్ప, ఆదికి పైకి రికార్డ్ అవుతుందా? ಇದೆ ಫ್ರೆಂಡ್ಸ್ ಟಾಪ್ ವ್ಯೂ ಪಾಯಿಂಟು. ನಾವು ಗಣೇಶ್ ಅವ್ರು ಸಾಹಸ ಮಾಡೋಕೆ ಹೋಗಿ ನೋಡಿ, ನಮ್ಮ ಬೈಕ್ಸು, ಇನ್ನೊಂದು ಬೈಕು ಚಂದನ್ ಬೈಕ್ ಅಲ್ಲಿದೆ ಆಫ್ ವೇ ಪಾಯಿಂಟು. ಇನ್ನು ನಂದು ಬಾಬಣ್ಣ ಅವ್ರದ್ದು ಇನ್ನು ಅಲ್ಲಿದೆ ನೋಡಿ ಕೆಳಗಡೆ. ಬಾಬಣ್ಣ ಅವರೇ, ಹೆಂಗಿತ್ತು ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್? ತುಂಬಾ ಅಡ್ವೆಂಚರ್ ಆಗಿತ್ತು. ಇದಕ್ ಮುಂಚೆ ಎಲ್ಲ ನಾವು ಗ್ರಾವೆಲ್ ಇರೋ ಆಫ್ ರೋಡ್ ಮಾಡ್ತಾ ಇದ್ವಿ. ಫಸ್ಟ್ ಟೈಮು ಕೆಸರು, ಕಲ್ಲು, ಮಣ್ಣು
ಅದ್ರ ಜೊತೆಗೆ ಗ್ರಾಸ್ ಬೇರೆ ಇದೆ, ಗ್ರಾಸ್ ಬೇರೆ ಇದೆ. ತುಂಬಾ ಅಡ್ವೆಂಚರ್ ಆಗಿದೆ ಅಲ್ಲಿ ಪಾಚೆ ಐತೆ ನೋಡಿಲ್ಲ ನಾನು ಸರ್. ಅದಕ್ಕೆ ಸರ್ ಯಾವತ್ತಿದ್ರು ಪಿಚ್ ಟೆಸ್ಟಿಂಗು, ಪಿಚ್ ರಿಪೋರ್ಟ್ ನೋಡ್ಬೇಕು ಅನ್ನೋದು ಸರ್. ಸರಿ ನೋಡಾಯ್ತು. ಇವಾಗ ನಮ್ದು ಗಾಡಿ ಕೆಳಗಡೆಯಿಂದ ಮೇಲೆ ಇವಾಗ ನೆಕ್ಸ್ಟ್ ಚಂದನ್ ಅವ್ರದ್ದು ತಗೊಂಡ್ಬರ್ತೀವಿ. ಬರ್ಬೇಕು. ಸೊ ಎಲ್ಲ ಸಹಕಾರ ಬೇಕು. ಚಂದನ್ ಕಮಾನ್ ಲೆಟ್ಸ್ ಡೂ ಇಟ್. ಫ್ರೆಂಡ್ಸ್ ಚಂದನ್ ಅವರು ಇವಾಗ ಟ್ರೈ ಮಾಡ್ತಾ ಇದ್ದಾರೆ. ಕಮಾನ್ ಚಂದನ್, ಬಿಡು ಬಿಡು, ಕ್ಲಚ್ ಬಿಡು, ಕ್ಲಚ್ ಬಿಡು, ಕ್ಲಚ್ ಬಿಡು. ಬಾ ಬಾ ಬಾ, ಕ್ಲಚ್ ಬಿಡು, ಫುಲ್ ಕ್ಲಚ್, ಫುಲ್ ಕ್ಲಚ್ ಬಿಡು. ಇವಾಗ ಮಂಜುನಾಥ್ ಹತ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಇದಕ್ಕೂ ಮುಂಚೆ ದರ್ಶನ್ ಆಲ್ರೆಡಿ ಮೇಲಕ್ಕೆ ಹತ್ಸ್ಕೊಂಡು ಹೋಗಿದ್ದ. ಅವನ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಕಷ್ಟಪಟ್ಟು ಮೇಲಕ್ಕೆ ಹತ್ಸ್ಕೊಂಡು ಬಂದರೆ ನಮ್ಮ ದರ್ಶನ್ ನಡ್ಕೊಂಡು ಬರ್ತಿದ್ದ. ಏನಾಯಿತು ಅಂತ ನೋಡಿದರೆ ಅವನು ಬೈಕನ್ನು ಬೀಳಿಸಿದ್ದ. ಹತ್ತಿಸಿದ ಖುಷಿಯಲ್ಲಿ ಹೋಗಿ ಆ ಸೆಂಟ್ರಲ್ಲಿರುವ ಪಾಚಿಯಲ್ಲಿ ಬಿಟ್ಟು ಬೈಕ್ ಸ್ಕಿಡ್ ಆಗಿ ಬಿದ್ದು ಹೋದ. ಸೇಮ್ ಜಾಗ, ಗಣೇಶ ಬಿದ್ದ ಜಾಗದಲ್ಲೇ ಬಿದ್ದಿದ್ದಾನೆ. ಈ ಜಾಗ ಯಾವ ರೀತಿ ಇತ್ತು ಅಂದರೆ ಬೈಕನ್ನು ಎತ್ತಬೇಕಾದ್ರೂ ಕೂಡ ಬೈಕು ಸ್ಕಿಡ್ ಆಗ್ತಾ ಇತ್ತು. ಬಾಬಣ್ಣವರು ಇದೇ ಮೊದಲ ಬಾರಿ ಆಫ್ ರೋಡಿಂಗ್ ಬಂದಿರೋದು. ಇವಾಗ ಬಾಬಣ್ಣ ಅವರು ಕೆಳಗಡೆಯಿಂದ ಮೇಲಕ್ಕೆ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಮಗೆ ಒಂದು ರೀತಿಯ ಭಯ. ಬಾಬಣ್ಣ ಅವರು ಬರಬೇಕಾದ್ರೆ ಅಕಸ್ಮಾತ್ ಎಲ್ಲಾದರೂ ಬಿದ್ದೋಗ್ತಾರಾ ಅಥವಾ ಬೈಕನ್ನು ಆಫ್ ಮಾಡಿ ಬಿಡುತ್ತಾರಾ ಅಂತ ನಾವು ಕಾಯ್ಕೊಂಡೇ ಇದ್ದೆವು. ನಮ್ಮ ಅಂಚನೆ ಸುಳ್ಳಾಗಿತ್ತು. ಬಾಬಣ್ಣ ಅವರು ಒಂದು ಪ್ರೋ ಆಫ್ ರೋಡರ್ ರೀತಿ ಒಂದೇ ಬಾರಿ ಮೇಲಕ್ಕೆ ಹತ್ತಿಸಿ ಬಿಟ್ಟರು. ಸುನಿಲ್ ಮತ್ತು ಧನುಷ್ ಅವರು ಬೈಕ್ಗಳೇ ಮೇಲಕ್ಕೆ ಹೋಗಿದೆ, ನಮ್ಮ ಕಾರು ಹೋಗೋದಿಲ್ವಾ ಅಂತ ಕಾರಿನಲ್ಲಿ ಬೆಟ್ಟದ ಮೇಲೆ ಬಂದರು. ಕೆಲವರು ಭಯಪಟ್ಟು ಕಾರಿನಿಂದ ಇಳಿದು ನಡೆದುಕೊಂಡೇ ಮೇಲೆ ಬಂದರು. ಬೆಟ್ಟದ ಮೇಲೆ ಸ್ವಲ್ಪ ಸಮಯ ಕಳೆದು ವಾತಾವರಣವನ್ನು ಆನಂದಿಸಿ ಈ ಬೆಟ್ಟದಿಂದ ಆ ಬೆಟ್ಟಕ್ಕೆ ಬೈಕು ಮತ್ತು ಕಾರಿನಲ್ಲಿ ಸುತ್ತಾಡಿದೆವು.
ಮುಂದೆ ಇದೆ ಮಾರಿ ಹಬ್ಬ ಅಂತಾರಲ್ವಾ, ಆ ರೀತಿ ನಮಗೆ ಅನುಭವ ಆಗಿದ್ದು ಬೆಟ್ಟದಿಂದ ಇಳಿಯಬೇಕಾದರೆ. ನಾನಂತೂ ಒಂದು ಕಾಲು ಬ್ರೇಕ್ ಮೇಲೆ ಇನ್ನೊಂದು ಕಾಲು ಭೂಮಿ ಮೇಲೆ ಇಟ್ಟು ನಿಧಾನವಾಗಿ ಬೈಕನ್ನು ಬೆಟ್ಟದ ಮೇಲಿಂದ ಕೆಳಗೆ ಇಳಿಸಿಬಿಟ್ಟೆ. ಗಣೇಶನ ಇಂಟರ್ಸೆಪ್ಟರ್ ಬೈಕನ್ನು ಮಂಜುನಾಥ್ ಮತ್ತು ಬಾಬಣ್ಣ ಅವರು ಹಿಂದುಗಡೆ ಹಿಡಿದುಕೊಂಡು ನಿಧಾನವಾಗಿ ಬೆಟ್ಟದ ಮೇಲಿಂದ ಕೆಳಗಡೆ ಇಳಿಸಿಬಿಟ್ಟೆವು. ದರ್ಶನ್ ಅವರು ನನಗೆ ಯಾರ ಸಹಾಯವೂ ಬೇಡ ಅಂತ ಒಬ್ಬನೇ ಬೆಟ್ಟದ ಮೇಲಿಂದ ಕೆಳಗಡೆ ಇಳಿಸಲು ಪ್ರಾರಂಭ ಮಾಡಿದ. ಆದರೆ ಒಂದು ಸಮಯದಲ್ಲಿ ಅವನ ಕೈಯಲ್ಲೂ ಆಗಲಿಲ್ಲ ಮತ್ತು ಕೂಗಿಕೊಂಡನು, ಬಾಬಣ್ಣ ಬಾಬಣ್ಣ ಬಂದು ಬೈಕ್ ಹಿಡಿದುಕೋ ಅಂತ. ಬಾಬಣ್ಣ ಅವರ ಸಹಾಯದಿಂದ ಸ್ವಲ್ಪ ದೂರ ಕೆಳಗೆ ಬಂದು ಆನಂತರ ಬೆಟ್ಟದ ಕೆಳಗೆವರೆಗೂ ಒಬ್ಬನೇ ಬೈಕನ್ನು ಇಳಿಸಿಬಿಟ್ಟನು. ಇದು ಫ್ರೆಂಡ್ಸ್ ನಮ್ಮ ನೇತ್ರಾವತಿ ಪರ್ವತಗಳ ಆಫ್ ರೋಡ್ ಎಕ್ಸ್ಪೀರಿಯನ್ಸ್. ಇಲ್ಲಿಂದ ಮುಂದೆ ಸಾಗಿ ನಾವು ಹೋಮ್ ಸ್ಟೇಗೆ ತಲುಪಿದೆವು. ಸುಮಾರು 6 ಕಿಲೋಮೀಟರ್ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಒಂದು ಒಳ್ಳೆಯ ಅನುಭವ. ರೆಟ್ರೋ ರೈಡರ್ಸ್ ಬೆಂಗಳೂರು ತಂಡದ ಸದಸ್ಯರಾದಂತಹ ಮಣಿಕಂಠ, ದರ್ಶನ್, ಚಂದನ್, ಗಣೇಶ್, ಮಂಜುನಾಥ್, ಸುಭಾಷ್, ಶ್ರೇಯಸ್, ಸುನಿಲ್ ಮತ್ತು ಧನುಷ್ ಅವರಿಗೆ ಕೃತಜ್ಞತೆಗಳನ್ನು ಹೇಳಲು ಬಯಸುತ್ತೇನೆ. ಎಲ್ಲರೂ ಒಳ್ಳೆಯ ಅದ್ಭುತ ಅನುಭವವನ್ನು ಪಡೆದರು. ಪ್ಲೀಸ್ ಸಬ್ಸ್ಕ್ರೈಬ್ ಟು ರೆಟ್ರೋ ರೈಡರ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್, ಲೈಕ್ ಅಂಡ್ ಶೇರ್ ದಿಸ್ ವಿಡಿಯೋ.